ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆಗೆ ಈಗಾಗಲೇ ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ ಅಂತಂದ್ರೆ ಯಾರಿಗೆ ಟಿಕೆಟ್ ಅನ್ನುವಂಥದ್ದು ಘೋಷಣೆ ಆಗಿದೆ. ಆದ್ರೆ ಕಾಂಗ್ರೆಸ್ನಲ್ಲಿ ಈ ಒಂದು ವಿಚಾರ ಬಗೆಹರಿತಾ ಇಲ್ಲ. ಈಗಲೂ ಕೂಡ ಇದರಲ್ಲೇ ಗೊಂದಲದಲ್ಲೇ ಇದ್ದಾರೆ. ಆದ್ರೆ ಇಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಈಗಲೂ ಕೂಡ ಮಾಡಿಲ್ಲ. ಬಹುಶಃ ಇವತ್ತಾಗಬಹುದು ಅಥವಾ ನಾಳೆ ಆಗಬಹುದು ಅನ್ನೋಂತ ಒಂದು ನಿರೀಕ್ಷೆಯಲ್ಲೇ ಇದ್ದಾರೆ. ಈ ಒಂದು ಭಯದಲ್ಲಿದ್ದಾರೆ ಕಾಂಗ್ರೆಸ್ ನಾಯಕರು. ಕಾರಣ ಏನು ಅಂತಂದ್ರೆ ಈಗ ಒಂದು ಮೆಗಾ ವರ್ಕೌಟ್ ಮಾಡಲಿಕ್ಕೆ ಸಿಎಂ ಹಾಗೂ ಡಿಸಿಎಂ ಇಳಿದಿದ್ದಾರೆ. ಇಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಆಗಮಿಸ್ತಾ ಇದ್ದಾರೆ. ಇದೇ ಒಂದು ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸುರ್ಜೇವಾಲಾ ಸಭೆ ನಡೆಸ್ತಾರೆ. ಉಪಚುನಾವಣೆ ಗೆಲ್ಲಲು ಬೇಕಾಗಿರುವಂತಹ ರಣತಂತ್ರಗಳ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಇಷ್ಟೊಂದು ಬಿಕ್ಕಟ್ಟು ಯಾಕೆ? ಹಾಗಾಗಿ ಇದೇ ಒಂದು ಉಪಚುನಾವಣೆಯ ವಿಚಾರವಾಗಿ ಸಭೆ ಮಾಡಲಿಕ್ಕೆ ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಚುನಾವಣೆ ಗೆಲ್ಲಲು ಬೇಕಾಗಿರುವಂತಹ ರಣತಂತ್ರಗಳ ಬಗ್ಗೆ ಚರ್ಚೆ ಆಗುತ್ತೆ. ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಇಷ್ಟೊಂದು ಬಿಕ್ಕಟ್ಟು, ಇಷ್ಟೊಂದು ತಡ ಯಾಕೆ? ಹಲವರ ಜೊತೆ ಮೀಟಿಂಗ್ ಮಾಡ್ತಾರೆ, ಹಲವರಿಗೆ ಸೂಚನೆ ಕೊಡಬಹುದು, ಕೆಲವರಿಗೆ ಸಲಹೆ ಕೊಟ್ಟು ಟಿಕೆಟ್ ಫೈನಲ್ಗೆ ಚಿಂತನೆ ಕೂಡ ನಡೆಸಬಹುದು. ಸಚಿವ ಸಂಪುಟ ಸರ್ಜರಿ, ಸಿಎಂ ಬದಲಾವಣೆ, ಶಾಸಕರಿಂದ ಒತ್ತಾಯ ಈಗಾಗಲೇ ಕೇಳಿ ಬರ್ತಾ ಇದೆ. ಶಾಸಕರ ಜೊತೆಯೂ ಕೂಡ ಉಸ್ತುವಾರಿ ಸುರ್ಜೇವಾಲಾ ಸಭೆ ನಡೆಸುವ ಸಾಧ್ಯತೆ ಇದೆ. ಒಂದು ಕಡೆ ಉಪಚುನಾವಣೆ ವಿಚಾರ, ಮತ್ತೊಂದು ಕಡೆ ಇಲ್ಲಿ ಟಿಕೆಟ್ ಫೈಟ್ ವಿಚಾರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಲ್ಲಿ ನಾಯಕತ್ವ ಬದಲಾವಣೆ ಅಂತಂದ್ರೆ ನಾಯಕತ್ವ ಬದಲಾವಣೆ ಆಗ್ಬೇಕು ಅಂದ್ರೆ ಇಲ್ಲಿ ಸಂಪುಟ ಪುನರ್ರಚನೆ ಆಗ್ಬೇಕು. ಸಂಪುಟ ಪುನರ್ರಚನೆ ಮಾಡಿ ಅಂತ ಹೇಳಿ ಈಗಾಗಲೇ ಶಾಸಕರು ಒತ್ತಾಯವನ್ನ ಹಾಕ್ತಿದ್ದಾರೆ.